ಈ ಹಳೆ ಹುಬ್ಬಳ್ಳಿಯಲ್ಲಿ ಗಲಭೆ ಪ್ರಕರಣ ಏನ್ ನಡೆದಿತ್ತು ಅದೇ ಜಾಗದಲ್ಲಿ ಈಗ ಮತ್ತೊಂದು ಧರ್ಮ ದಂಗಲ್ ನಡೆಯುವಂತ ಎಲ್ಲಾ ಸೂಚನೆಗಳು ಕಂಡು ಬರ್ತಾ ಇದೆ. ಅದೊಂದು ಸೂಕ್ಷ್ಮ ಪ್ರದೇಶ, ಒಂದು ಕಡೆಯಲ್ಲಿ ದೇವಸ್ಥಾನ, ಮತ್ತೊಂದು ಕಡೆಯಲ್ಲಿ ದರ್ಗಾ. ಆದ್ರೆ ಅಲ್ಲೊಂದು ಪುಷ್ಕರಣಿ ಇತ್ತು ಅನ್ನುವಂಥದ್ದು ಈಗ ಒಂದಷ್ಟು ವಾದ ಕೇಳಿ ಬರ್ತಾ ಇದೆ. ಈ ಹಳೆ ಹುಬ್ಬಳ್ಳಿ ಆಸರಾ ಓಣಿ ಪುಷ್ಕರಣಿ ವಿವಾದ ಕಿಚ್ಚು ಹೆಚ್ಚಾಗ್ತಾ ಇದೆ. ಅನಧಿಕೃತ ಸಿಸಿ ರಸ್ತೆಯನ್ನ ಕಿತ್ತಾಕ್ತೀವಿ ಅಂತ ಸವಾಲೆಸೆದಿದ್ದಾರೆ. ಇವತ್ತು ಬೃಹತ್ ಹೋರಾಟಕ್ಕೆ ಹಿಂದೂ ಸಂಘಟನೆಗಳು ಸಿದ್ದತೆ ಕೂಡ ಮಾಡಿಕೊಂಡಿದೆ. ಬೆಳಗ್ಗೆ 10 ಗಂಟೆಗೆ ದೇವಸ್ಥಾನದ ಬಳಿಯಲ್ಲಿ ಬೃಹತ್ ಪ್ರತಿಭಟನೆ. ವಿವಿಧ ಹಿಂದೂ ಪರ ಸಂಘಟನೆಗಳಿಂದ ಬೃಹತ್ ಹೋರಾಟಕ್ಕೆ ಕರೆ ನೀಡಲಾಗಿದೆ. ಇತ್ತ ರಸ್ತೆ ಕೀಳ್ತೀವಿ ಅಂತ ಹಿಂದೂ ಪರ ಸಂಘಟನೆಗಳು ಹೇಳ್ತಾ ಇದ್ರೆ, ರಸ್ತೆ ಕೀಳೋದಕ್ಕೆ ಬಿಡಲ್ಲ ಅಂತ ಮುಸ್ಲಿಮರು ಕೂಡ ಪಟ್ಟು ಹಿಡಿದಿದ್ದಾರೆ. ಸಿಸಿ ರಸ್ತೆಯನ್ನ ಕಿತ್ತು ಹಾಕುವುದಾಗಿ ಹಿಂದೂ ಸಂಘಟನೆಗಳು ಚಾಲೆಂಜ್ ಮಾಡಿದೆ. ಹಾಗಾಗಿ ಇವತ್ತು ಯಾವುದೇ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತ ಪೊಲೀಸರು ಬಂದೋಬಸ್ತ್ ಮಾಡಿದ್ದಾರೆ. ನಿಷೇಧಾಜ್ಞೆಯನ್ನ ಕೂಡ ಜಾರಿ ಮಾಡಿದ್ದಾರೆ. ಹುಬ್ಬಳ್ಳಿಯ ಆಸಾರ್ ಓಣಿಯ ದೇವಸ್ಥಾನದ ಪುಷ್ಕರಣಿ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಈ ವಿವಾದ ತಾರಕಕ್ಕೇರಿರುವಂತದ್ದು. ಇವತ್ತು ಹಿಂದೂ ಪರ ಸಂಘಟನೆಗಳು ಉಗ್ರವಾದಂತಹ ಹೋರಾಟಕ್ಕೆ ಅಣಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಅನ್ನು ನಿಯೋಜನೆ ಮಾಡಲಾಗಿದೆ. ನನ್ನ ಜೊತೆಗೆ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ಇದ್ದಾರೆ, ಅವರನ್ನ ಮಾತಾಡ್ತೀನಿ. ಸರ್, ಇವತ್ತು ಯಾವ ರೀತಿ ಬಂದೋಬಸ್ತ್ ಅನ್ನು ನಿಯೋಜನೆ ಮಾಡಿದೆ? ಈಗ ಮೊಟ್ಟ ಮೊದಲನೇದಾಗಿ ಈ ಒಂದು ಪ್ರದೇಶ ಏನಿದೆ ಇದೊಂದು ಕೋಮು ಸೂಕ್ಷ್ಮ ಪ್ರದೇಶ. ಯಾಕಂದ್ರೆ ಹಿಂದೂ ಮತ್ತು ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದಂತವರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹೈ ಡೆನ್ಸಿಟಿ ಪಾಪ್ಯುಲೇಷನ್ ಏರಿಯಾ ಇದು. ಅಂದ್ರೆ ಒಂದು ಗಲ್ಲಿಲೇ ಆಲ್ಮೋಸ್ಟ್ 100 ಮನೆಗಳಿರುವಂತದ್ದು, ತುಂಬಾ ಚಿಕ್ಕ ಚಿಕ್ಕ ಮನೆಗಳು, ವರ್ಟಿಕಲಿ ಕೂಡ ಬೆಳೆದಿರುವಂತಹ ಏರಿಯಾ. ಹಂಗಾಗಿ ಯಾವುದೇ ಒಂದು ಅಹಿತಕರ ಘಟನೆ ನಡೀಬಾರದು ಅನ್ನೋ ಕಾರಣಕ್ಕೆ ನಾವು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದೇವೆ. ಮೊದಲನೇದಾಗಿ ನಿಷೇಧಾಜ್ಞೆ ಜಾರಿ ಮಾಡಿದ್ದೀವಿ. 163 BNSS ಅಡಿಯಲ್ಲಿ, ಹಿಂದೇನು 144 CRPC ನಿಷೇಧಾಜ್ಞೆ ಇತ್ತು, ಅದನ್ನ ಜಾರಿ ಮಾಡಿದ್ದೇವೆ. ಮತ್ತೆ 500 ಮೀಟರ್ಗಳ ಒಂದು ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪ್ರತಿಭಟನೆ ಆಗಲಿ ಇನ್ನೊಂದು ಮತ್ತೊಂದು ಯಾವುದಕ್ಕೂ ಅವಕಾಶ ಇಲ್ಲ. ಅದ್ರ ಜೊತೆಗೆ ಪ್ರತಿಭಟನಾಕಾರರಿಗೂ ಮತ್ತೆ ಈ ರಸ್ತೆ ಪರವಾಗಿ ಕೆಲವರು ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು. 2 ಗುಂಪಿನವ್ರಿಗೂ ಕೂಡ ಮನವರಿಕೆ ಮಾಡಿಕೊಡಲಾಗಿದೆ. ಮತ್ತಿದು ಕಾರ್ಪೊರೇಷನ್ ಅವರು ಕೈಗೊಳ್ಳಬೇಕಾಗಿರುವಂತಹ ಕ್ರಮ, ಏನಾದರೂ ಕ್ರಮ ತಗೋಬೇಕು ಅನ್ನಂಗಿದ್ರೆ ಅದನ್ನ ಈಗ ಪ್ರತಿಭಟನೆ ಮುಂದಾದಂತಹ ಸಂದರ್ಭದಲ್ಲಿ ಇಲ್ಲಿನ ಪ್ರದೇಶದ ಒಂದು ಸೂಕ್ಷ್ಮತೆ ಗಮನಿಸಿ ನಾವು ಸುಮಾರು 1,500ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು, ಸ್ಟ್ರೈಕಿಂಗ್ ಪಾರ್ಟಿ ಎಲ್ಲ ಹಾಕೊಂಡಿದ್ದೀವಿ. ಯಾವುದೇ ಅಹಿತಕರ ಘಟನೆ ನಡೀಬಾರದು, ಅದು ನಮ್ಮ ಉದ್ದೇಶ. ಯಾಕಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ಈ ಪರಿಸ್ಥಿತಿಯ ಲಾಭ ಪಡ್ಕೊಂಡು ಕೆಲವು ಮಿಸ್ಚೀಫ್ ಮಾಂಗರ್ಸ್ ಏನಿರ್ತಾರೆ ನ್ಯೂಸೆನ್ಸ್ ಮಾಡುವಂತ ಸಾಧ್ಯತೆ ಇರುತ್ತೆ. ಹಂಗಾಗಿ ಅದಾಗಬಾರದು ಅನ್ನೋ ಕಾರಣಕ್ಕೆ ನಾವು ಎಲ್ಲಾ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದೇವೆ. ಒಂದ್ ಕಡೆ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಪಟ್ಟ ನೀಡಿದ್ದಾರೆ. ಸ್ಥಳೀಯ ಒಂದು ವಾತಾವರಣ ನೋಡ್ತಾ ಇದ್ರೆ ಅಲ್ಲಿ ಕೂಡ ಕೆಲವೊಂದಿಷ್ಟು ಆತಂಕದ ವಾತಾವರಣ ಇದೆ. ಈ ನಿಟ್ಟಿನಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದೆ? ಇಲ್ಲ, ಅವ್ರಿಗೂ ಮನವರಿಕೆ ಮಾಡಿಕೊಡ್ಲಾಗಿದೆ. ಮತ್ತೆ ಯಾವ ಕಾರಣಕ್ಕೆ 163 ಹಾಕಿದೀವಿ ಅಂದ್ರೆ ನಿಷೇಧಾಜ್ಞೆ ಯಾವ ಕಾರಣಕ್ಕೆ ಜಾರಿ ಮಾಡಲಾಗಿದೆ ಅಂತಂದು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ನಮ್ಮ ಅಧಿಕಾರಿಗಳು ಪ್ರತಿಭಟನಾಕಾರರನ್ನ ಕರೆಸಿ ಮಾತಾಡುವಂತ ಕೆಲಸ ಕೂಡ ಮಾಡಿದ್ದಾರೆ. ಅದು ಮುಂದುವರೆದವರೇನಾದ್ರೂ ಮತ್ತೆ ಪ್ರತಿಭಟನೆ ಮುಂದಾದಂತಹ ಸಂದರ್ಭದಲ್ಲಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಇದಿಷ್ಟು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಇವತ್ತು ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ದಾರೆ. ಒಂದು ಕಡೆ ಬಿಗಿ ಬಂದೋಬಸ್ತ್, ಮತ್ತೊಂದು ಕಡೆಯಲ್ಲಿ ಈ ವಿವಾದದ ಕಿಚ್ಚು. ಏನೇನ್ ಆಗಬಹುದು ಇವತ್ತಿನ ಬೆಳವಣಿಗೆಯನ್ನ ಗಮನಿಸಿದ್ರೆ ಡೀಟೇಲ್ಸ್ ಏನಿದೆ? ಎಸ್ ಅಶ್ವಿನಿ, ಖಂಡಿತವಾಗಿಯೂ ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಭಾಗದ ಆಸಾರ್ ಓಣಿ ಅಂತ ಏನು ಕರಿತೀವಿ, ಆ ಒಂದು ಆಸಾರ್ ಓಣಿಯಲ್ಲಿರ್ತಕ್ಕಂಥ ಭವಾನಿ ಶಂಕರ್ ನಾರಾಯಣ ದೇವಸ್ಥಾನದ ಒಂದು ಪುಷ್ಕರಣಿ ವಿಚಾರ, ಈ ಒಂದು ವಿವಾದ ಮತ್ತಷ್ಟು ತಾರಕಕ್ಕೆ ಏರಿರ್ತಕ್ಕಂಥದ್ದು. ಪ್ರಮುಖವಾಗಿ ಕಳೆದ 2022ರಲ್ಲಿ ಏನು ಇದೇ ಒಂದು ಹಳೆ ಹುಬ್ಬಳ್ಳಿ ಭಾಗದಲ್ಲಿ ಏನು ವಿವಾದ ಸೃಷ್ಟಿಯಾಗಿತ್ತು, ಅಂಥದೇ ಮತ್ತೊಂದು ವಿವಾದಕ್ಕೆ ವಾಣಿಜ್ಯಗರಿ ಹುಬ್ಬಳ್ಳಿ ಸಾಕ್ಷಿ ಆಗ್ತಾ ಇದೆಯಾ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಈ ಒಂದು ದೇವಸ್ಥಾನದ ಬಳಿ ಇರ್ತಕ್ಕಂಥ ಪುಷ್ಕರಣಿ ವಿಚಾರದಲ್ಲಿ, ಈ ಹಿಂದೆ ಪುಷ್ಕರಣಿ ಇತ್ತು ಅಂತಕ್ಕಂಥ ಒಂದು ವಿಚಾರದಲ್ಲಿ ಹಿಂದೂ ಪರ ಸಂಘಟನೆಗಳು ಒಂದು ಉಗ್ರವಾದಂತಹ ಹೋರಾಟಕ್ಕೆ ಇವತ್ತು ಇಳಿತಾ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಇಲ್ಲಿ ನಿಯೋಜನೆ ಮಾಡಿರುವಂತದ್ದು. ಇನ್ನು ನಾನು ಚನ್ಪೇಟ್ ರಸ್ತೆಯಲ್ಲಿದ್ದೀನಿ, ಅಂದ್ರೆ ಈ ಆಸಾರ್ ಓಣಿಗೆ ಹೊಂದಿಕೊಂಡಿರ್ತಕ್ಕಂಥ ಒಂದು ಚನ್ಪೇಟ್ ರಸ್ತೆಯಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಈ ಒಂದು ಪ್ರತಿಯೊಂದು ರಸ್ತೆ ಅಂದ್ರೆ ಹಳೆ ಹುಬ್ಬಳ್ಳಿ ಭಾಗದ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಎದುರುಗಡೆ ಇರಬಹುದು, ಕಾರವಾರ
ರಸ್ತೆ ಇರಬಹುದು, ಚನ್ನಪೇಟೆ ರಸ್ತೆ ಇರಬಹುದು, ಹೀಗೆ ಬಹುತೇಕ ಒಂದು ರಸ್ತೆಗಳು ಅಂದ್ರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನದ ವ್ಯಾಪ್ತಿಯ 500 ಮೀಟರ್ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಸರ್ಪಗಾವಲನ್ನು ಇಲ್ಲಿ ಇರಿಸಿರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಯಾವುದೇ ರೀತಿಯಾದಂತಹ ಹೇತಕರ ಘಟನೆಗಳು ನಡೆಯಲಾರದಂತೆ, ಯಾಕಂದ್ರೆ ವಿವಿಧ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಇವತ್ತು ಕರೆ ಕೊಟ್ಟಿರ್ತಕ್ಕಂಥ ಈ ಪ್ರತಿಭಟನೆಗೆ ಬಿಜೆಪಿ ಪಡೆಯೂ ಕೂಡ ಬೆಂಬಲವನ್ನ ಸಾಥನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನೇನು 10:30, 10:45 ವೇಳೆಗೆ ಈ ಒಂದು ಹೋರಾಟಕ್ಕೆ ಇಲ್ಲಿ ವಿವಿಧ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಅಣಿಯಾಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಘಟನೆಗಳು ನಡೆಯಲಾರದಂತೆ, ಪ್ರತಿಭಟನೆ ನಡೆಯಲಾರದಂತೆ, ಯಾವುದೇ ಘೋಷಣೆ ಕೂಗಲಾರದಂತೆ 500 ಮೀಟರ್ಗೂ ಅಧಿಕ ಇಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡುವ ಮೂಲಕ ಪೊಲೀಸ್ ಇಲಾಖೆ ಒಂದು ಹದ್ದಿನ ಕಣ್ಣನ್ನ ಇರಿಸಿರುವಂತದ್ದು. ನನ್ನ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಈ ಒಂದು ರಸ್ತೆ ಅದೇ ಒಂದು ಭವಾನಿ ಶಂಕರ್ ದೇವಸ್ಥಾನ ಏನಿದೆ ಆ ಒಂದು ದೇವಸ್ಥಾನಕ್ಕೆ ಸಂಪರ್ಕವನ್ನು ಕಲ್ಪಿಸುವಂತ ರಸ್ತೆ. ಪ್ರಮುಖವಾದಂತಹ ಮುಖ್ಯ ರಸ್ತೆ ಸೇರಿದಂತೆ ಒಳಗಡೆ ಇರತಕ್ಕಂಥ ರಸ್ತೆಗಳನ್ನು ಸಂಪೂರ್ಣವಾಗಿ ಬಂದೋಬಸ್ತನ್ನ ಮಾಡೋದ್ರ ಜೊತೆಗೆ ಪೊಲೀಸ್ ಇಲಾಖೆ ಸಾಕಷ್ಟು ಸರ್ಪಗಾವಲನ್ನ ಇಲ್ಲಿ ಇರಿಸಿರ್ತಕ್ಕಂಥದ್ದು. ಒಂದ್ ಕಡೆ ಎಸಿಪಿಗಳು ಇರಬಹುದು, ಇನ್ಸ್ಪೆಕ್ಟರ್ಗಳು ಇರಬಹುದು, ಕೆಎಸ್ಆರ್ಪಿ ತುಕಡಿಗಳು ಸೇರಿದಂತೆ 1500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡೋದ್ರ ಜೊತೆಗೆ ಇಲ್ಲಿ ಇವತ್ತು ಏನು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಜೊತೆಗೆ ಬಿಜೆಪಿ ಪಡೆ ಈ ಒಂದು ವಿಚಾರವಾಗಿ, ಈ ಪುಷ್ಕರಣಿ ವಿಚಾರವಾಗಿ ಒಂದು ಉಗ್ರವಾದಂತಹ ಹೋರಾಟಕ್ಕೆ ರೆಡಿ ಆಗಿದೆ. ಆ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಸರ್ಪಗಾವಲನ್ನು ಇಲ್ಲಿ ಇರಿಸಿರ್ತಕ್ಕಂಥದ್ದು. ಯಾಕಂದ್ರೆ ಈ ಹಿಂದಿನ ಕೂಡ ಇದೇ ಒಂದು ಹಳೆ ಹುಬ್ಬಳ್ಳಿ ಪ್ರದೇಶದಲ್ಲಿ ಕಳೆದ 2022ರಲ್ಲಿ ಒಂದು ಗಲಾಟೆ ಆಗಿತ್ತು. ಆ ಒಂದು ಗಲಾಟೆ ಸಾಕಷ್ಟು ವಿವಾದಕ್ಕೆ ಈಡು ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅದೇ ರೀತಿ ಮತ್ತೊಂದು ಒಂದು ವಿವಾದಕ್ಕೆ ಇವತ್ತು ಹುಬ್ಬಳ್ಳಿ ಸಾಕ್ಷಿ ಆಗ್ತಾ ಇದೆ ಅಂತಕ್ಕಂಥ ಒಂದು ವಾತಾವರಣ ಇಲ್ಲಿ ಏನು ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗಾಗಲೇ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಈಗಾಗಲೇ 1500ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡೋದ್ರ ಜೊತೆಗೆ ಈ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ದೇವಸ್ಥಾನದ ಬಳಿ ಇರತಕ್ಕಂಥ ಸ್ಥಳೀಯರಲ್ಲೂ ಕೂಡ ಸಾಕಷ್ಟು ಮನವರಿಕೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮುಂದಾಗಿರುತ್ತದೆ. ಯಾಕಂದ್ರೆ ಆ ಸ್ಥಳೀಯರಲ್ಲೂ ಕೂಡ ಈ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರ ಒಂದು ಪ್ರತಿಭಟನೆಗೆ ಒಂದು ವಿರೋಧ ಕೂಡ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಅಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ರಸ್ತೆಯನ್ನ ನಾವು ಇವತ್ತು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಅದನ್ನ ರಸ್ತೆಯನ್ನ ತೆರವುಗೊಳಿಸ್ತೀವಿ ಅಂತಕ್ಕಂಥ ಒಂದು ಪಟ್ಟನ್ನು ಹಿಡಿದು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಮುಂದಾಗಿರುವಂತದ್ದು. ಇದಕ್ಕೆ ಬಿಜೆಪಿ ಪಡೆಯೂ ಕೂಡ ಸಾಥ್ ಕೊಟ್ಟಿರ್ತಕ್ಕಂಥದ್ದು. ಆದರೆ ಈ ಭಾಗದ ಸ್ಥಳೀಯರಲ್ಲಿ ಆ ಒಂದು ರಸ್ತೆ ನಿರ್ಮಾಣ ಮಾಡಿರುವಂತಹ ವಿಚಾರದಲ್ಲಿ ಸಾಕಷ್ಟು ವಿರೋಧ ಆಗ್ತಾ ಇದೆ. ಹೀಗಾಗಿ ಎರಡೂ ಗುಂಪುಗಳ ನಡುವೆ ಯಾವುದೇ ರೀತಿಯಾದಂತಹ ಗಲಾಟೆ ನಡೀಬಾರದು ಅಂತಕ್ಕಂಥ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾದಂತಹ ಬಂದೋಬಸ್ತನ್ನ ನಿಯೋಜನೆ ಮಾಡಿರುವಂತದ್ದು. ಅಶ್ವಿನಿ, ಇನ್ನೇನು 10:30, 10:45 ವೇಳೆಗೆ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಸೇರಿದಂತೆ ಬಿಜೆಪಿ ಪಡೆ ಯಾವ ಕಡೆ ಈ ರೀತಿ ಅಂದ್ರೆ ಈ ದೇವಸ್ಥಾನದ ಪುಷ್ಕರಣಿ ಸಂಬಂಧಪಟ್ಟಂಗೆ ಯಾವ ಕಡೆ ಪ್ರತಿಭಟನೆಗೆ ಮಾಡಲಿಕ್ಕೆ ಏನು ಅಣಿಯಾಗ್ತಾರೆ. ಆ ಹಿನ್ನೆಲೆಯಲ್ಲಿ ಈ ಉಗ್ರವಾದಂತಹ ಪ್ರತಿಭಟನೆಯನ್ನು ತಡೆಯುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯು ಕೂಡ ಇಲ್ಲಿ ಸನ್ನದ್ಧ ಆಗಿರುವಂತದ್ದು. ಒಟ್ಟಾರೆ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಮತ್ತೆ ಬಿಜೆಪಿ ಪಡೆ ಯಾವ ರೀತಿ ಒಂದು ಹೋರಾಟದ ಮೂಲಕ ಈ ಪುಷ್ಕರಣಿ ವಿಚಾರದಲ್ಲಿ ಯಾವ ರೀತಿ ನಿಲುವನ್ನ ತಾಳುತ್ತೆ ಅನ್ನೋದನ್ನ ಈಗ ಕಾದು ನೋಡಬೇಕಾಗಿದೆ. ಅಶ್ವಿನಿ. ರೈಟ್ ಪ್ರಕಾಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.